ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ಲೈವ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಗಳೇ. ನಮಸ್ತೆ. ನಮಸ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ? ನಿಜಕ್ಕೂ ಇದು ಒಂದು ರೀತಿ ಶಾಕ್ ಅಂತಾನೆ ಹೇಳಬೇಕು. ಆದ್ರೆ ಕೇಂದ್ರ ಸರ್ಕಾರ ಮತ್ತು NIA ಈ ಒಂದು ಪ್ರಕರಣವನ್ನ ಸರಿಯಾಗಿ ಬಡಿಯುತ್ತೆ ಅನ್ನುವಂತ ಒಂದು ನಂಬಿಕೆ. ಈ ರೀತಿ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಏನ್ ಹೇಳೋಕ್ ಬಯಸ್ತೀರಿ? ಇದು ಬಹಳ ಹೇಲು ತಿನ್ನುವಂತಹ ಕೆಲಸ. ಭಾರತದ ಒಳಗಿದ್ದು ಭಾರತದ ಅನ್ನ ತಿನ್ನುತ್ತಾ ಭಾರತದ ಅನ್ನಕ್ಕೆ ವಿಷ ಇಕ್ಕುವಂತ ಈ ದೂರ್ತರನ್ನ ಎನ್ಕೌಂಟರ್ ಮಾಡಿ ತೆಗೀಬೇಕು. ನಾವೊಬ್ಬರು ಸಂತರಾಗಿ ಆ ಮಾತು ಹೇಳಬಾರ್ದು, ಆದ್ರೆ ಇಂಥವರನ್ನ ಎನ್ಕೌಂಟರ್ ಮಾಡಿ ತೆಗೀಬೇಕು. ಯಾಕೆ ಗೊತ್ತಾ? ಇದ್ರ ತನಿಖೆನೆ ಮಾಡಬಾರ್ದು. ಇದು ತನಿಖೆ ಮಾಡಿದ್ರೆ ಏನಾಗತ್ತೆ ಗೊತ್ತಾ? ಇವರನ್ನ ನಾವು ಸಾಕ್ತಾ ಹೋಗ್ಬೇಕು. ಅದಕ್ಕೆ ಪಾಪಿ ಪಾಕಿಸ್ತಾನದ ನೆರಳು ಸಿಗತ್ತೆ. ಇಲ್ಲಿ ನಕಲಿ ಜಾತ್ಯತೀತರು ಅದನ್ನ ಓಲೈಸಿಕೊಂಡು ಮಾತಾಡುವ ಜಾತ್ಯತೀತರು ಇದ್ದಾರೆ. ಇಂಥವರ ಮಧ್ಯದಲ್ಲಿ ನಾವುಗಳು ಈ ಪರಿಸ್ಥಿತಿಯನ್ನ ಇಂತಹ ಸ್ಟ್ರೆಂತ್ ಭಾರತ ಅರ್ಥಾತ್ ವಿಕಸಿತ ಭಾರತದ ಕಾಲಘಟ್ಟದಲ್ಲೂ ನಮ್ಮ ಕಣ್ಣಲ್ಲಿ ನೋಡುವ ದೌರ್ಭಾಗ್ಯ ನಮ್ಗೆ ಸಿಕ್ಕಿತಲ್ಲ ಅಂತ ನಾವು ಹಣೆ ಚಚ್ಚಿಕೊಳ್ಳುವಂತಹ ಸ್ಥಿತಿಗೆ ನಾವು ಬಂದಿದ್ದೇವೆ. ದುರುಳ ಮನಸ್ಥಿತಿಯ ರಾಕ್ಷಸರು ಹಿಂದಿನಿಂದ ನಾವುಗಳು ಕೇಳ್ತಾ ಇದ್ದೆವು. ಕಂಸ, ಮಾಘದ, ದುಶ್ಯಾಸನ ಇಂಥವರನ್ನೆಲ್ಲ ಕೇಳ್ತಾ ಇದ್ದೆವು. ಆದ್ರೆ ಆ ಕಾಲದಲ್ಲಿ ರಾವಣ ಅನ್ನುವಂತಹ ವೇದ ಪಂಡಿತನಿಂದ ಎನ್ನುವುದನ್ನು ಕೇಳಿದ್ದೇವೆ. ಆದ್ರೆ ಇವತ್ತು ಡಾಕ್ಟರ್ಗಳು ಈ ರೀತಿಯ ದುರವಸ್ಥೆಗೊಳಗಾಗಿದ್ದಾರೆ ಅಂತಂದ್ರೆ ನೋಡಿ, 1000 ಗ್ರಂಥವನ್ನ ಓದಿದವರು ಹಾಳಾಗ್ತಾ ಇಲ್ಲ. ಒಂದೇ ಗ್ರಂಥವನ್ನ ಓದಿದವರ ಮನಸ್ಥಿತಿ ಇದು. ಆ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರೇರಣೆ ಕೊಡುವವರು, ಪೋಷಣೆ ಕೊಡುವವರು ಯಾರೇ ಇರಬಹುದು, ಆದ್ರೆ ಇವರು ಆ ಹೊಟ್ಟೆಗೆ ತಿನ್ನುವುದು ಅನ್ನ. ಒಂದು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಬದುಕುವ ಸಮಾಜ ಈ ಸಮಾಜ. ಭಾರತದೊಳಗಿನ ಈ ದುರ್ಘಟನೆಯನ್ನ ಸಮಾಜವೇ ಖಂಡಿಸಬೇಕು. ಆ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು. ನಾವು ಯಾಸೀನ್ ಭಟ್ಕಳ ಅನ್ನುವಂತ ಒಬ್ಬ ವೈದ್ಯ, ಅವನು ಈ ಘಟನೆಗೆ ಭಾಗಿಯಾಗುವಾಗಲೇ ನಾವು ಮಾತಾಡ್ತಾ ಬರ್ತಾ ಇದ್ದೇವೆ. ಇದು ಭಟ್ಕಳದಲ್ಲಿ ನಡೆದಂತಹ ಘಟನೆ. ಅವತ್ತಿನಿಂದ ನಾವು ಎಚ್ಚೆತ್ತುಕೊಳ್ಬೇಕಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಸರ್ಕಾರ ಒಂದು ಸ್ಟ್ರೆಂತ್ ಆಗಿದ್ದರಿಂದ ಬಹಳ ದೊಡ್ಡ ವಿಘಟನೆ ತಪ್ಪಿ ಹೋಗಿದೆ. ಅದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಓಕೆ, ರಾಜಶೇಖರಾನಂದ ಶ್ರೀಗಳೇ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತುಮಕೂರಿನಲ್ಲಿ ವ್ಯಕ್ತಿಯೊಬ್ಬನನ್ನ ಇಂಟರೋಗೇಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೇನೆ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಉಗ್ರಗಾಮಿಗಳ ಕೈಯಲ್ಲಿ ಮೊಬೈಲ್ ಇದೆ. ಅವರು ದೇ ಆರ್ ಆಲ್ ಕನೆಕ್ಟೆಡ್, ಏನ್ ಬೇಕಾದ್ರೂ ಮಾಡ್ತಾರ ಪರಪ್ಪನ ಅಗ್ರಹಾರದಲ್ಲಿ ಕೂತ್ಕೊಂಡು. ಇಂಥ ಸ್ಥಿತಿ ಇದೆ. ಏನ್ ಹೇಳೋಕ್ ಬಯಸ್ತೀರಿ? ಪ್ರಸ್ತುತ ನಮ್ಮಲ್ಲಿರುವಂತಹ ಸರ್ಕಾರ ಈ ಘಟನೆಯ ಬಗ್ಗೆ ಬೆಳಕು ಚೆಲ್ಲುವಲ್ಲಿ ನಾವು ಮಾತಾಡ್ತೇವೆ. ನಾವು ಇದು ಸಿಗಲಿ ನಮ್ಗೆ ಮತ್ತೆ ಅಂದ್ರೆ ಸರ್ಕಾರವನ್ನ ಹಣಿಯುವ ಹೇಳಿಕೆಗಳನ್ನ ಕೊಡುವ ಕೆಲಸಕ್ಕೆ ಅವರು ಎಲ್ಲಿ ಕೈ ಹಾಕ್ತಾರೋ ಅನ್ನುವ ಭಯ ನಮ್ಗಿತ್ತು. ಪುಣ್ಯಕ್ಕೆ ಯಾರು ಹೇಳಿಕೆ ಕೊಟ್ಟಿಲ್ಲ. ಕೊಟ್ರೆ ಅವರ ಯೋಗ್ಯತೆಯನ್ನು ಬಟಾಬಯಲಾಗತ್ತೆ. ಇವರು ಹೇಗೆ ಸರ್ಕಾರ ನಡೆಸ್ತಾರೆ ಎನ್ನುವುದರ ಬಗ್ಗೆ ಅವರ ಯೋಗ್ಯತೆಯನ್ನು ಬಟಾಬಯಲಾಗತ್ತೆ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಾದ ಅವಶ್ಯಕತೆ ಇದೆ. ಭಾರತ ಅಂದ್ರೆ ಇನ್ನರ್ ಸ್ಟ್ರೆಂತ್. ನಾವು ಸನ್ಮಾನ್ಯ ಅಮಿತ್ ಶಾ ನಮ್ಮ ದೇಶದ ಗೃಹ ಮಂತ್ರಿಗಳಿಗೆ ನಮ್ಮ ಆಗ್ರಹ ರಿಪಬ್ಲಿಕ್ ಮೂಲಕ, ನೀವು ಸಿಂಧೂರ ಅನ್ನುವ ಕಾರ್ಯಾಚರಣೆಯನ್ನ ನಿಲ್ಲಿಸಿ ಇಂಡೂರ್ ಕಾರ್ಯಾಚರಣೆಯನ್ನ ಮಾಡಿ. ಇಂಡೂರ್ ಕಾರ್ಯಾಚರಣೆಯನ್ನ ಮಾಡಬೇಕು. ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಯವನ್ನ ಉತ್ಪಾದಿಸುವಂತಹ ವ್ಯವಸ್ಥೆಯ ಒಳಗೆ ತಲ್ಲೀನರಾಗಿದ್ದಾರೆ. ಯಾರು ಯಾವಾಗ ಯಾರ ಮುಖ ಕಳಚಿ ಹೋಗತ್ತೆ ಎನ್ನುವುದು ನಮಗರಿವಿಲ್ಲ. ಆದ್ರೆ ನಾವು ಸನ್ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಮ್ಮ ಆಗ್ರಹ ಇವತ್ತಿನಿಂದಲೇ ನೀವು ಇಂಡೂರ್ ಆಕ್ಟಿವೇಶನ್ ಪ್ರಾರಂಭ ಆಗ್ಲಿ. ATS ನೋಡಿ, ಗುಜರಾತಿನ ATS ಬಂದು ಕರ್ನಾಟಕದಲ್ಲಿ ಯಾರನ್ನೋ ಒಬ್ಬರನ್ನು ಎತ್ತಿಕೊಂಡು ಹೋಗ್ತಾರೆ. ಆ ಶಮೀಮಾ ಅನ್ನುವಂತಹ ತಾಯಿಯನ್ನು ಎತ್ತಿಕೊಂಡು ಹೋಗ್ತಾರೆ. ಅವಳು ಫೇಸ್ಬುಕ್, ಇನ್ಸ್ಟಾಗ್ರಾಮದಲ್ಲಿ 10,000 ಫಾಲೋವರ್ಸ್ ಇದ್ದವಳು. ಅವಳು ಇಂಥ ದುರದೃಷ್ಟದ ಕೆಲಸಕ್ಕೆ ಕೈ ಹಾಕ್ತಾಳೆ ಅಂತಂದ್ರೆ ನಂಬಲಿಕ್ಕೆ ಸಾಧ್ಯವೇ ಇದನ್ನ. ಹಾಗಾಗಿ ಸರ್ಕಾರದಲ್ಲಿ ನಾವು ಸನ್ಮಾನ್ಯ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇವೆ, ತುಂಬಾ ಸೂಕ್ಷ್ಮತೆಯಿಂದ ಇದನ್ನು ನೋಡಿ. ಕರ್ನಾಟಕದಲ್ಲಿ ಏನು ಇದು ಸಾಮಾನ್ಯ ವಿಷಯವಲ್ಲ. ಕರ್ನಾಟಕದಿಂದ ಅಂತವರನ್ನು ಎತ್ತಿಕೊಂಡು ಹೋಗಿದೆ ATS ಅಂತಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಎನ್ನುವುದರ ಕಡೆಗೆ ಗಮನ ಹಚ್ಚಿ ಅಂತ ನಾವು ನಮ್ಮ ಗೃಹ ಮಂತ್ರಿಗಳನ್ನ ಆಗ್ರಹ ಮಾಡ್ತೇವೆ. ಶ್ರೀಗಳೇ, ಇನ್ನು ಇದರ ವ್ಯಾಪ್ತಿಯನ್ನ ನೋಡಿದ್ರೆ ಈ ಡಾಕ್ಟರ್ ಉಮರ್ ನಬಿ ಏನಿದ್ದಾನೆ, ಆತ್ಮಹತ್ಯಾ ದಾಳಿ ಮಾಡಿ ಅದರಲ್ಲಿ ಸತ್ತೋದಂತ ವ್ಯಕ್ತಿ, ಈತನ ಪತ್ನಿ ಪಾಕಿಸ್ತಾನದವಳು ಆಫೀರಾ ಅನ್ನುವಂತಹ ಮಹಿಳೆ. ಆಕೆ ಕೂಡ ಒಂದು ಸಂಘಟನೆಯನ್ನ ನಡೆಸ್ತಾಳೆ. ಮಹಿಳೆಯರನ್ನ ಇಸ್ಲಾಮಿಕ್ ಉಗ್ರವಾದಕ್ಕೆ ಸೆಳೆಯುವಂತಹ ಕೆಲಸವನ್ನ ಆಕೆ ಮಾಡ್ತಾಳೆ. ನಮ್ಮಲ್ಲೂ ಈ ಹಿಂದೆ ಒಂದಷ್ಟು ಮಂದಿ ಭಾರಿ ಮಾತನಾಡಿದ್ರು. ಗೊತ್ತಿಲ್ಲ ನಂಗೆ ಅದನ್ನ ಹೀಗೆಲ್ಲ ಕನೆಕ್ಟ್ ಮಾಡ್ಬೇಕಾ ಮಾಡಬಾರ್ದಾ, ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಆದ್ರೆ
ಮಹಿಳೆಯರನ್ನ ಕೂಡ ಇಂಥ ಕೃತ್ಯಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ, ಅದರಲ್ಲೂ ವಿದ್ಯಾವಂತ ಮಹಿಳೆಯರನ್ನ ಅಂತ ಏನ್ ಹೇಳೋಕೆ ಹೌದು. ಬಹಳ ದುರ್ದೈವ ಸಂಗತಿ ಶ್ರೀಲತಾಜಿ. ಒಂದು ಮಾತನ್ನ ತಾವುಗಳು ಗಮನಿಸಬೇಕು ವೀಕ್ಷಕ ಬಂಧುಗಳ ಮುಖಾಂತರ. ನಮ್ಮ ಹತ್ತಿರದ ರಾಜ್ಯ ಕೇರಳದಿಂದ ಬಹಳ ಮಂದಿಯನ್ನ ಮತಾಂತರ ಮಾಡಿಕೊಂಡು ನಮ್ಮ ಹೆಣ್ಣು ಮಕ್ಕಳನ್ನ ಮತ್ತೆ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳನ್ನ ಇಲ್ಲಿಂದ ಎತ್ತಾಕೊಂಡು ಐಸಿಸಿಗೆ ಸೇರಿಸಿದ್ದಾರೆ ಎನ್ನುವುದನ್ನ ನಾವು ಹೇಳಿರೋದಲ್ಲ, ಸ್ವತಃ ಆ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿರೋದು. ನೀವು ಆ ಹೇಳಿಕೆಯನ್ನು ಗಮನಿಸಬಹುದು, ತಾವು ಹಿಂದಕ್ಕೆ ಹೋದ್ರೆ ಅದು ನಿಮ್ಗೆ ಸಿಗಬಹುದು. ಅಲ್ಲಿಯ ಗೃಹ ಮಂತ್ರಿ ಅದರ ಬಗ್ಗೆ ಮಾತಾಡಿದ್ದಾರೆ. ಅಲ್ಲಿಯ ಒಬ್ಬರು ಕ್ರಿಸ್ತ ಪಾದ್ರಿಯವರು ಮಾತಾಡಿದ್ದಾರೆ, ಕ್ರಿಶ್ಚಿಯನ್ ಪಾದ್ರಿಯವರು ಮಾತಾಡಿದ್ದಾರೆ. ಹಾಗಾಗಿ ಇದು ಹಿಂದೆ ನಡೆದಿರುವ ಘಟನೆ, ಒಂದು 4-5 ವರ್ಷದ ಹಿಂದಿನ ಘಟನೆ. ಹಾಗಾಗಿ ನಾವು ಇದನ್ನ ಗಮನಿಸುವುದು, ಐಸಿಸ್ಗೆ ಯಾರನ್ನೆಲ್ಲ ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಎನ್ನುವುದರ ಬಗ್ಗೆ ಈ ಕ್ಷಣದವರೆಗೂ ತನಿಖೆ ಆಗಿಲ್ಲ. ಕೇರಳ ರಾಜ್ಯದಲ್ಲಿ ಈ ಕ್ಷಣಕ್ಕೂ ತನಿಖೆ ಆಗಿಲ್ಲ. ಹಾಗಾಗಿ ಇವರು ಓಲೈಸುವ ರಾಜಕಾರಣ ಮಾಡಿಕೊಂಡು ಅದರ ಬಗ್ಗೆ ನಾವು ಜಾತ್ಯತೀತರು ಅಂತ ಹೇಳಿ ಡೊಳ್ಳು ಹೊಡೆಯುತ್ತಾ ಸಮಾಜವನ್ನ ಹಾನಿಗೆ ತಗೊಂಡೋಗ್ತಾ ಇದ್ದಾರೆ. ಇದು ಸುತರಾಮ್ ಒಳ್ಳೇದಲ್ಲ. ಹಾಗಾಗಿ ನಾವು ಹೇಳೋದು, ಇಲ್ಲಿ ನಮ್ಮ ಕರ್ನಾಟಕ ಮತ್ತೆ ಕೇರಳ ಎರಡು ಹತ್ತಿರ ರಾಜ್ಯಗಳಾಗಿರುವುದರಿಂದ ಇಲ್ಲಿ ಒಂದು ಸ್ಲೀಪರ್ ಸೆಲ್ ಇದೆ ಎನ್ನುವುದನ್ನ ಈ ಹಿಂದೆ ಒಮ್ಮೆ NIA ತನಿಖೆ ಮಾಡಿತ್ತು. ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಇಲ್ಲಿ ಒಂದು ಸ್ಲೀಪರ್ ಸೆಲ್ ಇದೆ ಎನ್ನುವುದನ್ನು ಅವರು ಬಹಿರಂಗಪಡಿಸಿದ್ರು, ನಾವು ವಾಹಿನಿಯ ಮುಖಾಂತರ ತಿಳ್ಕೊಂಡಿದ್ದು. ಹಾಗಾಗಿ ನಾವು ಹೇಳ್ತಾ ಇರೋದು ಇದು ಇವತ್ತು ನಿನ್ನೆಯ ವಿಷಯವಲ್ಲ. ಹಾಗಾಗಿ ನೋಡಿ ಎಲ್ಲಿವರೆಗೆ ಅಂದ್ರೆ ಅವಳು ಡಾಕ್ಟರ್ ಶಕೀನಾ ಅಂತ ಯಾರೋ ಒಬ್ಬರನ್ನ ಇಲ್ಲಿ ಅರೆಸ್ಟ್ ಮಾಡಿದಾರಲ್ಲ, ಅವರು ಕೇರಳಕ್ಕೆ ಬಂದಿದ್ದಾರೆ ಎನ್ನುವ ಒಂದು ಗುಮಾನಿಯನ್ನು ಕೂಡ NIA ವ್ಯಕ್ತಪಡಿಸಿದೆ. ಹಾಗಾಗಿ ಇಂತಹ ಸನ್ನಿವೇಶಗಳಲ್ಲಿ ನಾವು ರಾಜಕೀಯ ಮಾಡಿಕೊಂಡು ಕುಳಿತುಕೊಳ್ಳುವ ಸಮಯ ಇದಲ್ಲ. ದೇಶದ ಭದ್ರತೆ, ನಮ್ಮ ರಾಜ್ಯದ ಭದ್ರತೆ, ನಮ್ಮ ರಾಜ್ಯದ ಸಂಘಟನೆ ಇದು ಬಹಳ ಮುಖ್ಯ. ಇಲ್ಲಿ ವಿಘಟನೆ ಮಾಡಿ ಸಮಾಜವನ್ನ ಹಾಳುಗೆಡವಿ ನಮ್ಮ ರಾಷ್ಟ್ರದ ಯಾವುದು ವಿತ್ತ ವ್ಯವಸ್ಥೆ ಇದೆಯಲ್ಲ ಅದನ್ನು ಕುಸಿಯುವ ಹಾಗೆ ಮಾಡಿ ಈ ದೇಶವನ್ನ ಬೀದಿ ಪಾಲು ಮಾಡಬೇಕು ಅಂತ ಹೊರಟಿರುವಂತ ಒಂದು ತಂಡವೇ ಇದೆ ಅಂತ ಒಂದು ಗುಮಾನಿ ಹೇಳ್ತಾ ಇದೆ. ಹಾಗಾಗಿ ಇದನ್ನ ಯಾರು ಸಾಮಾನ್ಯ ಅಂತ ಭಾವಿಸಬಾರದು. ಯಾವ ಸರ್ಕಾರಗಳು ನೀವು ರಾಜಕೀಯ ಕೆಸರೆರಚಾಟ ಮಾಡಿಕೊಳ್ಳಿ ಚುನಾವಣೆ ಸಮಯದಲ್ಲಿ. ಈ ಸಮಯ ರಾಜಕೀಯ ಕೆಸರೆರಚಾಟ ಬೇಡ. ಇದಕ್ಕೆ ನೀವು ಸಪೋರ್ಟ್ ಮಾಡಿ, ಈ ಭಯೋತ್ಪಾದಕರನ್ನ ಮತ್ತೆ ಹಾಕಿ ಎನ್ಕೌಂಟರ್ ಮಾಡಿ. ಕಾನೂನಿನ ಅವಶ್ಯಕತೆ ಇಲ್ಲ, ಎನ್ಕೌಂಟರ್ ಮಾಡಿ ಅಂತ ಆಗ್ರಹ ಮಾಡ್ತೇವೆ. ಓಕೆ, ಇನ್ನು ಈ ಡಾಕ್ಟರ್ಸ್ಗೆ ನೋಡಿ, ಇವರು ಮೆಡಿಕಲ್ ಓದ್ತಾ ಇರೋದು ಇಂಡಿಯಾದಲ್ಲಿ. ಇವರು ಟರ್ಕಿಗೆ ಹೋಗಿ ಟ್ರೈನಿಂಗ್ ತಗೊಂಡ್ಬರ್ತಾರೆ, ಪಾಕಿಸ್ತಾನದ ಮಹಿಳೆಯನ್ನ ಮದುವೆ ಆಗ್ತಾರೆ, ಎಲ್ಲ ಲಿಂಕ್ ಇದೆ ಇವ್ರಿಗೆ ಅಂತ ಮಾಡಕ್ ಹೊರಟಿರೋದು ಈ ರೀತಿ ವಿಧ್ವಂಸಕ ಕೃತ್ಯ. ಇನ್ನು ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ಇವರು ಪ್ಲಾನ್ ಮಾಡಿದ್ರು, ಅದಕ್ಕೋಸ್ಕರ ಸಾವಿರಾರು ಕೆಜಿ ಸ್ಫೋಟಕಗಳನ್ನ ಸಂಗ್ರಹ ಮಾಡಿದ್ರು ಅಂತ ಏನ್ ಹೇಳೋಕ್ ಬಯಸ್ತೀರಿ? ಶ್ರೀಲತಾಜಿ, ಒಂದು ಮಾತನ್ನ ಗಮನಿಸಬೇಕು. ಅಲ್ ಫಲಾಹ್ ಅನ್ನುವಂತ ಒಂದು ಯೂನಿವರ್ಸಿಟಿಯಲ್ಲಿ ಒಬ್ಬ ಮುಕ್ರಿ ಬಂದು ಅಲ್ಲಿ ಭಾಷಣ ಮಾಡ್ತಾನೆ. ಏನ್ ಭಾಷಣ ಮಾಡ್ತಾನೆ? ಅವನಿಗೆ ಏನ್ ಕೆಲಸ? ಅವನು ಎಲ್ಲಿ ಇರಬೇಕು? ಮದರಸದಲ್ಲಿ ಇರಬೇಕು. ಈ ಮದರಸದಲ್ಲಿರುವ ಒಬ್ಬ ಮುಕ್ರಿ ಮುಸ್ಲಿಯಾರ್ ಅವನು ವಿದ್ಯಾಸಂಸ್ಥೆಯಲ್ಲಿ ಬಂದು ನಾವು ಒಂದು ಭಗವದ್ಗೀತೆ ಪಾಠ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಮೇಲೆ ನೀವು ಭಗವದ್ಗೀತೆ ಪಾಠ ಶಾಲೆಯಲ್ಲಿ ಮಾಡಬಾರದು ಅಂತ ಹೇಳ್ತದೆ ಸರ್ಕಾರ, ಜಾತ್ಯತೀತ ಅಂತ ಹೇಳ್ತದೆ ಸರ್ಕಾರ. ಇಂತಹ ಕಾಲಘಟ್ಟದಲ್ಲಿ ಅವನು ಅಲ್ ಫಲಾಹ್ ಸಂಸ್ಥೆಯಲ್ಲಿ ಬಂದು ಏನ್ ಮಾಡ್ತಾ ಇದ್ದ ನೋಡಿ. ಇವತ್ತು ಅಲ್ ಫಲಾಹ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ನಮ್ಮ ಪಾತ್ರ ಇಲ್ಲ. ಏನ್ರಿ ನಮ್ಮ ಪಾತ್ರ ಇಲ್ಲ? ಒಬ್ಬಿಬ್ಬರ ಅಲ್ಲಿಯ ಡಾಕ್ಟರ್ಗಳು ಎಷ್ಟು ಮಂದಿ? 7 ಮಂದಿ ಅಲ್ಲಿಯ ಡಾಕ್ಟರ್ಗಳು, ಅಲ್ ಫಲಾಹ್ ಸಂಸ್ಥೆಯ 7 ಡಾಕ್ಟರ್ಗಳು. ಇಲ್ಲಿ ಎಷ್ಟು ಸಮಯದವರೆಗೆ ಇವರು ಈ ಪ್ಲಾನ್ ಅನ್ನ ಮಾಡಿದ್ದಾರೆ ಎನ್ನುವುದನ್ನ ಅವರ ಬಾಯಿಂದ ಕಕ್ಕಿಸಬೇಕು. ಕಕ್ಕಿಸುವುದು ಮಾತ್ರವಲ್ಲ, ನಮ್ಗೆ ಬಹಳ ನೋವಿರುವಂತದ್ದು ಏನು ಅಂತಂದ್ರೆ, ನಾವು ಇವತ್ತಿನವರೆಗೆ ವಿದ್ಯಾವಂತರು ಈ ದೇಶವನ್ನ ಕಾಪಾಡ್ತಾರೆ, ಬುದ್ಧಿವಂತರು ಅಂತ